ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕೌಟಿಲ್ಯನ ಅರ್ಥಶಾಸ್ತ್ರದ ಸಂಪಾದಕರು ಯಾರು? ಎಡಿಟ್ ಮಾಡಿದ್ಯಾರು ಇದನ್ನ ಅಂತ? ಎಡಿಟರ್ ಯಾರು? ಸೊ ಸರಿಯಾದ ಉತ್ತರ ಆರ್ ಶ್ಯಾಮಶಾಸ್ತ್ರಿ. ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಸಂಪಾದನೆ ಮಾಡಿ ಅದನ್ನ ಎಡಿಟ್ ಮಾಡಿದವರು ಯಾರು ಕೇಳಿದ್ರೆ ಆರ್ ಶ್ಯಾಮಶಾಸ್ತ್ರಿ. ಸಿಂಧೂ ನಾಗರಿಕತೆ ಕಾಲದ ಆರ್ಥಿಕತೆಯ ಬೆನ್ನೆಲುಬು ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ. ಅಗ್ರಿಕಲ್ಚರೇ ಸಿಂಧೂ ನಾಗರಿಕತೆಯ ಕಾಲದ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು ಮತ್ತು ಸಿಂಧೂ ನಾಗರಿಕತೆ ಕಾಲದಲ್ಲಿ ಬಹಳ ಪ್ರಮುಖವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಬಾರ್ಲಿ ಮತ್ತು ಗೋಧಿಯನ್ನ ಹೆಚ್ಚಾಗಿ ಬೆಳೀತಾ ಇದ್ರು. ಬಾರ್ಲಿ ಮತ್ತು ಗೋಧಿಯನ್ನ ಅಧಿಕವಾಗಿ ಬೆಳೀತಾ ಇದ್ರು. ಮುಖ್ಯ ಆಹಾರ ಧಾನ್ಯಗಳಾಗಿತ್ತು. ಹಾಗೇನೆ ಇವರಿಗೆ ಚಿನ್ನ, ಬೆಳ್ಳಿ, ಕಂಚು ಮತ್ತು ತಾಮ್ರದ ಅರಿವಿತ್ತು. ಚಿನ್ನ, ಬೆಳ್ಳಿ, ಕಂಚು, ತಾಮ್ರ ಈ ಲೋಹಗಳ ಅರಿವಿತ್ತು ಇವರಿಗೆ. ಲೋಹಗಳ ಬಳಕೆ ಮಾಡ್ತಾ ಇದ್ರು. ಈ ಕೆಳಗಿನ ಯಾವ ದೊರೆಯ ಕಾಲದಲ್ಲಿ ರವಿಕೀರ್ತಿಯು ಐಹೊಳೆ ಪ್ರಶಸ್ತಿ ಶಾಸನವನ್ನ ಕೆತ್ತಿಸಿದನು? ಸರಿಯಾದ ಉತ್ತರ ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ರವಿಕೀರ್ತಿ ಐಹೊಳೆ ಪ್ರಶಸ್ತಿ ಶಾಸನವನ್ನ ಕೆತ್ತಿಸ್ತಾನೆ. ಇದು ಈ ಒಂದು ಪ್ರಶಸ್ತಿ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯದ ವಿಸ್ತರಣೆಯ ಕುರಿತು ಮಾಹಿತಿ ಇದೆ. ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯ ವಿಸ್ತರಣೆ. ವಿಶೇಷವಾಗಿ ಆತ ಉತ್ತರಕ್ಕೆ ದಂಡೆತ್ತಿ ಹೋಗಿ ಹರ್ಷವರ್ಧನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಎನ್ನುವಂಥ ಬಿರುದನ್ನು ಪಡೆದಿರುವಂಥ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಕಂಚೀಪುರದಲ್ಲಿ ವೈಕುಂಠ ಪೆರುಮಾಳ್ ಎನ್ನುವಂಥ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಎರಡನೇ ನಂದಿವರ್ಮನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಡನೇ ನಂದಿವರ್ಮನ್ ಕಂಚೀಪುರದಲ್ಲಿ ವೈಕುಂಠ ಪೆರುಮಾಳ್ ಎನ್ನುವಂತಹ ದೇವಾಲಯವನ್ನು ಕಟ್ಟಿಸ್ತಾನೆ. ಇದೊಂದು ವಿಷ್ಣು ದೇವಾಲಯವಾಗಿದೆ. ವೈಕುಂಠ ಪೆರುಮಾಳ್ ಇದೆಯಲ್ಲ, ಇದೊಂದು ವಿಷ್ಣು ದೇವಾಲಯವಾಗಿದೆ. ಈ ಕೆಳಗಿನ ಯಾವ ರಾಜವಂಶದವರು ಯುದ್ಧಗಳಲ್ಲಿ ಮೊಟ್ಟ ಮೊದಲಿಗೆ ಆನೆಗಳನ್ನು ಬಳಸ್ತಾರೆ? ಸರಿಯಾದ ಉತ್ತರ ಮಗಧ. ಮಗಧ ರಾಜವಂಶದವರು ಮೊಟ್ಟ ಮೊದಲಿಗೆ ಯುದ್ಧಗಳಲ್ಲಿ ಆನೆಗಳನ್ನು ಬಳಸ್ತಾರೆ. ಈ ಮಗಧ ಸಾಮ್ರಾಜ್ಯ ಇತ್ತಲ್ಲ, ಇದು ಕ್ರಿಸ್ತ ಪೂರ್ವ 6ರಿಂದ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ವಿಶೇಷವಾಗಿ ಮಗಧರು ಎಲ್ಲಿ ಯಾವ ಸ್ಥಳದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಕೇಳಿದ್ರೆ ಇಂದಿನ ಬಿಹಾರ ಮತ್ತು ಬಂಗಾಳದ ಭಾಗದಲ್ಲಿ. ಬಿಹಾರ ಮತ್ತು ಬಂಗಾಳದಲ್ಲಿ ಇವರು ಆಳ್ವಿಕೆಯನ್ನು ಮಾಡಿದ್ರು. ಯಾರು? ಮಗಧ ರಾಜವಂಶದವರು. ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ, ಭಾರತದ ಈಶಾನ್ಯ ಭಾಗದಲ್ಲಿ. ಕಾಮರೂಪ ಎಂಬುದು ಈ ಕೆಳಗಿನ ಯಾವ ಪ್ರದೇಶದ ಪ್ರಾಚೀನ ಹೆಸರಾಗಿತ್ತು? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಪ್ರಾಚೀನ ಹೆಸರು ಕಾಮರೂಪ. ಇದನ್ನ ಕಮಟ ಅಂತ ಕೂಡ ಕರೀತಾ ಇದ್ರು. ಕಮಟ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈ ಕೆಳಗಿನ ದೊರೆಗಳಲ್ಲಿ ಯಾರು ಕುಶಾನ ವಂಶದ ದೊರೆಯಾಗಿದ್ದಾರೆ? ಸರಿಯಾದ ಉತ್ತರ 1ನೇ ಕಡ್ಫೀಸಸ್. 1ನೇ ಕಡ್ಫೀಸಸ್ ಕುಶಾನ ವಂಶದ ದೊರೆ. ಈತನ ಬಗ್ಗೆ ಮಾಹಿತಿ ನೀಡುವಂತಹ ಶಾಸನ ಯಾವುದು ಕೇಳಿದ್ರೆ ರಬಟಕ ಶಾಸನ. ರಬಟಕ ಶಾಸನ ಇದೆಯಲ್ಲ, ಇದು ಕುಶಾನ ವಂಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೆ. ಈ 1ನೇ ಕಡ್ಫೀಸಸ್ ಇದಲ್ಲ, ಈತನ ಬಗ್ಗೆ ಹೇಳೋದಾದ್ರೆ ಈ 1ನೇ ಕಡ್ಫೀಸಸ್ ಈತ ಕನಿಷ್ಕನ ತಂದೆ. ಕನಿಷ್ಕನ ತಂದೆ ಈತ. 1ನೇ ಕಡ್ಫೀಸಸ್ ಕನಿಷ್ಕನ ತಂದೆ. ಈತನ ಈ 1ನೇ ಕಡ್ಫೀಸನ ತಂದೆ ಹೆಸರು ವೀಮಟಾಕ ಅಂತೇಳಿ. ವೀಮಟಾಕ ಎಂಬುದು ಈತನ ತಂದೆಯ ಹೆಸರು.
ದಿಲ್ವಾರದಲ್ಲಿರುವ ಜೈನ ದೇವಾಲಯಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ, ವಿಶೇಷವಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ. ಮೌಂಟ್ ಅಬು ಪರ್ವತ ಶ್ರೇಣಿಯಲ್ಲಿ ಈ ಒಂದು ಜೈನ ದೇವಾಲಯಗಳು ಕಂಡುಬರ್ತವೆ. ವಾತಾಪಿಕೊಂಡ ಎಂಬ ಬಿರುದು ಈ ಕೆಳಗಿನ ಯಾವ ದೊರೆಯ ಬಿರುದಾಗಿತ್ತು? ಸರಿಯಾದ ಉತ್ತರ 1ನೇ ನರಸಿಂಹವರ್ಮನ್. ಸೊ 1ನೇ ನರಸಿಂಹವರ್ಮನ್ಗೆ ವಾತಾಪಿಕೊಂಡ ಅನ್ನುವಂಥ ಬಿರುದು ಯಾಕೆ ಇತ್ತು ಕೇಳಿದ್ರೆ, ಈತ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದ್ದ. ಪಲ್ಲವ ದೊರೆ ಈತ 1ನೇ ನರಸಿಂಹವರ್ಮನ್. ಈತ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದ್ದ ಕಾರಣಕ್ಕೋಸ್ಕರ ಈತನಿಗೆ ವಾತಾಪಿಕೊಂಡ ಎನ್ನುವಂಥ ಬಿರುದಿತ್ತು. ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದ, ಹಾಗಾಗಿ ಈತನಿಗೆ ವಾತಾಪಿಕೊಂಡ ಎನ್ನುವಂಥ ಬಿರುದಿತ್ತು. ಇವನಿಗೆ ಇನ್ನೊಂದು ಬಿರುದಿತ್ತು, ಆ ಬಿರುದು ಯಾವುದು ಕೇಳಿದ್ರೆ ಮಹಾಮಲ್ಲ. ಸೊ ಮಹಾಮಲ್ಲ ಮತ್ತು ವಾತಾಪಿಕೊಂಡ ಎನ್ನುವಂಥ ಬಿರುದು ಯಾರಿಗಿತ್ತು ಕೇಳಿದ್ರೆ 1ನೇ ನರಸಿಂಹವರ್ಮನಿಗೆ. ಕೈವಲ್ಯ ಎನ್ನುವಂಥ ಪದ್ಧತಿ ಯಾವ ಧರ್ಮದಲ್ಲಿ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಇದು ಜೈನ ಧರ್ಮದಲ್ಲಿ ಕಂಡು ಬರುತ್ತೆ ಕೈವಲ್ಯ ಪದ್ಧತಿ. ವಿಶೇಷವಾಗಿ ಮಹಾವೀರನ ಕೈವಲ್ಯ ಜೈನ ಧರ್ಮದಲ್ಲಿ ವಿಶೇಷವಾಗಿರುವಂಥದ್ದು. ಮಹಾವೀರ ಕೈವಲ್ಯ ಪದ್ಧತಿ ಮೂಲಕ ಮರಣ ಹೊಂದಿರುವಂಥದ್ದು. ಸೊ ಈತ ಕೈವಲ್ಯ ಹೊಂದಿದ್ದು ಎಲ್ಲೂ ಕೇಳಿದ್ರೆ ಜೃಂಬಿಕಾ ಗ್ರಾಮದಲ್ಲಿ. ಮಹಾವೀರನ ಕೈವಲ್ಯ ಹೊಂದಿದ್ದು ಎಲ್ಲಿ ಕೇಳ್ತಾರೆ? ಜೃಂಬಿಕಾ ಗ್ರಾಮ ಗೊತ್ತಿರಲಿ. ಮಹಾವೀರ ಯಾವ ನದಿಯ ದಡದಲ್ಲಿ ಕೈವಲ್ಯ ಹೊಂದಿದ ಕೇಳ್ತಾರೆ? ರಿಜುಬಾಲಿಕಾ ಗೊತ್ತಿರಲಿ. ರಿಜುಬಾಲಿಕಾ ನದಿಯ ದಡದಲ್ಲಿತ್ತು ಈ ಜೃಂಬಿಕಾ ಗ್ರಾಮ. ಮತ್ತು ಈತ ಸಾಲ ಎನ್ನುವಂಥ ಮರದ ಕೆಳಗಡೆ ಕೈವಲ್ಯ ಹೊಂತಾನೆ. ವರ್ಧಮಾನ ಮಹಾವೀರನಿಗೆ ಈ ರೀತಿ ಕೂಡ ಕರಿತಾ ಇದ್ರು. ಸರಿಯಾದ ಉತ್ತರ ಆಪ್ಷನ್ ಎ ಜಿನಾ ಅಂತ ಕೂಡ ಕರಿತಾ ಇದ್ರು. ಸೊ ವರ್ಧಮಾನ ಮಹಾವೀರನಿಗೆ ಜಿನಾ ಅಂತ ಕರಿತಾ ಇದ್ರು. ಅದರ ಜೊತೆಗೆ ಇನ್ನಿತರ ಹೆಸರುಗಳು ಕೂಡ ಇತ್ತು. ನಾಯಪಟ್ಟು, ಮುನಿ, ಸಮನ, ನಿಗಂತ. ಈ ಬಿರುದುಗಳು ಕೂಡ ವರ್ಧಮಾನ ಮಹಾವೀರನಿಗೆ ಇದ್ದಂಥ ಬಿರುದುಗಳು. ಜಿನಾ ಬಿರುದಿನ ಜೊತೆಗೆ ನಾಯಪಟ್ಟು, ಮುನಿ, ಸಮನ, ನಿಘಂತ ಎನ್ನುವಂತಹ ಬಿರುದುಗಳು ಕೂಡ ಇತ್ತು. ಈತನ ಜನನ, ವರ್ಧಮಾನ ಮಹಾವೀರನ ಜನನ ವೈಶಾಲಿಯಲ್ಲಿ ಆಗುತ್ತೆ. ಈತನ ಮರಣ ಎಲ್ಲಾಗತ್ತೆ ಕೇಳಿದ್ರೆ ಪಾವಪುರಿ, ಬಿಹಾರದ ಪಾವಪುರಿಯಲ್ಲಿ ಮರಣ ಹೊಂತಾನೆ. ಎರಡು ಸ್ಥಳಗಳು ನೆನಪಿರಲಿ, ಜನನ ವೈಶಾಲಿಯಲ್ಲಿ, ಮರಣ ಪಾವಪುರಿಯಲ್ಲಿ. ಸೊ ವರ್ಧಮಾನ ಮಹಾವೀರನ ತಂದೆ ಯಾರು ಕೇಳಿದ್ರೆ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ ತಾಯಿ. ಈತನ ಹೆಂಡತಿ ಯಾರು ಕೇಳಿದ್ರೆ ಯಶೋಧ. ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಈತನಿಗೆ ಒಬ್ಳು ಮಗಳಿರ್ತಾಳೆ ವರ್ಧಮಾನ ಮಹಾವೀರನಿಗೆ. ಯಾವ ರೀತಿ ಗೌತಮ ಬುದ್ಧನಿಗೆ ರಾಹುಲ ಎನ್ನುವಂಥ ಮಗ ಇದ್ನೋ ಆ ರೀತಿ ವರ್ಧಮಾನ ಮಹಾವೀರನಿಗೆ ಒಬ್ಳು ಮಗಳಿರ್ತಾಳೆ. ಮಗಳ ಹೆಸರು ಅನೋಜಾ ಎನ್ನುವಂಥ ಮಗಳು ಕೂಡ ಇದ್ಲು. ಈ ಕೆಳಗಿನ ಯಾರನ್ನು ತೀರ್ಥಯಾತ್ರಿಗಳ ರಾಜಕುಮಾರ, ಪ್ರಿನ್ಸೆಸ್ ಆಫ್ ದ ಟ್ರಾವೆಲರ್ಸ್ ಅಂತ ಕರೀತಾರೆ? ಪ್ರಿನ್ಸೆಸ್ ಆಫ್ ಟ್ರಾವೆಲರ್ಸ್, ತೀರ್ಥಯಾತ್ರಿಗಳ ರಾಜಕುಮಾರ ಅಂತ ಕರೀತಾರೆ. ಸರಿಯಾದ ಉತ್ತರ ಹ್ಯುಯೆನ್ ಸಾಂಗನನ್ನ ತೀರ್ಥಯಾತ್ರಿಗಳ ರಾಜಕುಮಾರ ಅಂತ ಕರೀತಾರೆ. ಈತ ಚೀನಾ ದೇಶದ ಪ್ರವಾಸಿಗ, ಚೀನಾದ ಪ್ರವಾಸಿಗನಾಗಿದ್ದ. ಈತನ ಬಗ್ಗೆ ಹೇಳೋದಾದ್ರೆ ಈ ಹ್ಯುಯೆನ್ ಸಾಂಗ್ ಇದನ್ನಲ್ಲ, ಈತ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಹರ್ಷವರ್ಧನ್ನ ಆಸ್ಥಾನಕ್ಕೆ ಈತ ಭೇಟಿಯನ್ನ ನೀಡಿದ್ದ. ಇನ್ನು ಪಾಹಿಯಾನ ಬಗ್ಗೆ ಹೇಳೋದಾದ್ರೆ ಪಾಹಿಯಾನ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾರೆ. ಪಾಹಿಯಾನ ಯಾವ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ.
ಯಾರು? ಪಾಹಿಯಾನ. ಇನ್ನು ಪಾಹಿಯಾನ ನಂತರ ಮೆಗಸ್ತನಿಸ್. ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಚಂದ್ರಗುಪ್ತ ಮೌರ್ಯ. ಮೆಗಸ್ತನಿಸ್ ಬಗ್ಗೆ ತುಂಬ ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಅಂಶ ಇದೆ. ಏನು ಕೇಳಿದ್ರೆ, ಈ ಮೆಗಸ್ತನಿಸ್ ಇದಲ್ಲ, ಈತ ಇಂಡಿಕಾ ಎನ್ನುವಂಥ ಗ್ರಂಥವನ್ನು ಬರೆದ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ ಹ್ಯುಯೆನ್ಸಾಂಗ್ ಚೀನಾದ ಪ್ರವಾಸಿಗನಾಗಿದ್ದು ಹರ್ಷವರ್ಧನ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ವೈಶಾಖ ಪೂರ್ಣಿಮೆಯು ಬೌದ್ಧ ಧರ್ಮದ ಯಾವ ಮಹತ್ವದ ಘಟ್ಟವನ್ನು ಸೂಚಿಸುತ್ತೆ? ನೋಡಿ, ಸರಿಯಾದ ಉತ್ತರ ಈ ಮೂರು ಕೂಡ ಹೌದು. ಗೌತಮ್ ಬುದ್ಧನ ಜನ್ಮ ಆಗಿದ್ದು, ಆತನಿಗೆ ಜ್ಞಾನೋದಯವಾಗಿದ್ದು ಮತ್ತು ಗೌತಮ್ ಬುದ್ಧನ ಮರಣ ಆಗಿದೆ. ಈ ಮೂರು ಮಹತ್ವದ ಘಟನೆಗಳು ವೈಶಾಖ ಪೂರ್ಣಿಮೆಯಿಂದೇ ಆಗತ್ತೆ. ಯಾವ ನಡೆಯುತ್ತೆ? ವೈಶಾಖ ಪೂರ್ಣಿಮೆಯಿಂದೇ ಆಗತ್ತೆ. ಚಾಲುಕ್ಯ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ. ಈತನಿಗೆ ದಕ್ಷಿಣ ಪತೇಶ್ವರ ಎನ್ನುವಂಥ ಬಿರುದಿತ್ತು. ಈತ ಹರ್ಷವರ್ಧನ ನರ್ಮದಾ ನದಿಯ ತೀರದಲ್ಲಿ ಸೋಲಿಸ್ತಾನೆ ಮತ್ತು ಉತ್ತರ ಭಾರತವನ್ನು ಹರ್ಷವರ್ಧನಿಗೆ ಬಿಟ್ಟುಕೊಟ್ಟು ದಕ್ಷಿಣ ಪತೇಶ್ವರ ಎನ್ನುವಂಥ ಬಿರುದನ್ನು ಹೊಂದ್ತಾನೆ. ಈ ಕೆಳಗಿನ ಯಾವ ರಾಜರ ಕಾಲದಲ್ಲಿ ಬೌದ್ಧ ಧರ್ಮವು ನೇಪಾಳವನ್ನು ಪ್ರವೇಶಿಸಿತು? ಸರಿ ಉತ್ತರ ಅಶೋಕನ ಕಾಲದಲ್ಲಿ. ಅಶೋಕ ನೇಪಾಳ ಮತ್ತು ಶ್ರೀಲಂಕಾಗಳಿಗೆ ಬೌದ್ಧ ಮಿಷನರಿಗಳನ್ನು ಕಳಿಸ್ಕೊಡ್ತಾನೆ. ಬೌದ್ಧ ಮಿಷನರಿಗಳನ್ನು ಕಳಿಸಿದನು. ಗುಪ್ತರ ಕಾಲದ ನಂತರ ಪ್ರಸಿದ್ಧಿ ಪಡೆದ ವಿಶ್ವವಿದ್ಯಾಲಯ ಯಾವುದು? ಸರಿ ಉತ್ತರ ನಲಂದಾ ವಿಶ್ವವಿದ್ಯಾಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೌದ್ಧ ಧರ್ಮದ ಪ್ರಕಾರ ಬುದ್ಧನ ಮುಂದಿನ ಅವತಾರ ಯಾವುದು? ಸರಿ ಉತ್ತರ ಮೈತ್ರೇಯ. ಹೊಯ್ಸಳ ದೊರೆಗಳ ರಾಜಧಾನಿ ಯಾವುದು? ಸರಿ ಉತ್ತರ ದ್ವಾರ ಸಮುದ್ರ. ಹೊಯ್ಸಳ ದೊರೆಗಳು ಮೊದಲಿಗೆ ಬೇಲೂರನ್ನ ರಾಜಧಾನಿಯನ್ನಾಗಿಟ್ಕೊಂಡು ಆಳ್ವಿಕೆ ಮಾಡ್ತಾರೆ, ಮೊದಲ ರಾಜಧಾನಿ. ಆನಂತರ ದ್ವಾರ ಸಮುದ್ರವನ್ನು ರಾಜಧಾನಿಯನ್ನಾಗಿಟ್ಕೊಂಡು ಆಳ್ವಿಕೆ ಮಾಡ್ತಾರೆ. ದ್ವಾರ ಸಮುದ್ರಕ್ಕೆ ಇನ್ನೊಂದು ಹೆಸರಿತ್ತು ಹಳೇಬೀಡು. ಬೀಟಪಾಲ ಮತ್ತು ದೀಮಾನ್ ಎನ್ನುವಂತಹ ಕಲಾವಿದರು ಯಾರ ಕಾಲದಲ್ಲಿ ಇದ್ದರು? ಸರಿ ಉತ್ತರ ಇವರು ಪಾಲರು ಕಾಲದಲ್ಲಿ ಇದ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಶ್ರೀಲಂಕಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾಗಳನ್ನು ಆಕ್ರಮಿಸಿದ್ರು? ಯಾವ ದೊರೆಗಳು ಶ್ರೀಲಂಕಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾಗಳನ್ನು ಆಕ್ರಮಿಸಿದ್ರು ಕೇಳಿದ್ರೆ ಚೋಳರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೋಳ ಸಾಮ್ರಾಜ್ಯದ ಒಂದನೇ ರಾಜೇಂದ್ರ ಚೋಳ, ವಿಜಯೇಂದ್ರ ಚೋಳ, ಕುಲೋತ್ತುಂಗ ಚೋಳ, ಇವರ ಕಾಲದಲ್ಲಿ ಭಾರತವನ್ನು ದಾಟಿ ಶ್ರೀಲಂಕಾ ಮತ್ತು ದಕ್ಷಿಣ ಏಷ್ಯಾಗಳನ್ನು ಆಕ್ರಮಿಸಿದ್ರು. ವಿಶೇಷವಾಗಿ ಇವರು ಎಲ್ಲೆಲ್ಲಿ ಆಳ್ವಿಕೆಯನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು ಕೇಳಿದ್ರೆ ಶ್ರೀಲಂಕಾ, ಮಾಲ್ಡೀವ್ಸ್, ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್. ಸೊ ಈ ಪ್ರದೇಶಗಳನ್ನು ಕೂಡ ಆಕ್ರಮಿಸಿ ಆಳ್ವಿಕೆಯನ್ನ ಮಾಡ್ತಾರೆ. ಪಲ್ಲವರ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕಂಚಿ. ಪಲ್ಲವರ ರಾಜಧಾನಿ. ಪಲ್ಲವ ವಂಶದ ಸ್ಥಾಪಕ ಸಿಂಹವಿಷ್ಣು. ಗುಪ್ತರ ಕಾಲಾವಧಿಯಲ್ಲಿ ಹೊರಡಿಸಿದ ನಾಣ್ಯ ಯಾವುದು? ಸರಿಯಾದ ಉತ್ತರ ರುಪ್ಯಕ ಎನ್ನುವಂಥ ನಾಣ್ಯ. ಸೊ ಈ ರುಪ್ಯಕ ನಾಣ್ಯ ಇತ್ತಲ್ಲ,
ಇದು ಬೆಳ್ಳಿ ನಾಣ್ಯವಾಗಿತ್ತು. ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು? ಸರಿ ಉತ್ತರ ವಿಷ್ಣು ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ವಾಲ್ಮೀಕಿ ಏನು ಬರೀತಾರೆ ಹಾಗಾದರೆ? ತುಂಬ ಸಿಂಪಲ್ ಆಗಿ ಇರುವಂಥ ಪ್ರಶ್ನೆಗಳು. ರಾಮಾಯಣ ರಚನೆ ಮಾಡಿದ್ದು ವಾಲ್ಮೀಕಿ, ವೇದವ್ಯಾಸ ಮಹಾಭಾರತ, ತುಳಸಿದಾಸರು ರಾಮಚರಿತ ಮಾನಸ. ಪಂಚತಂತ್ರವನ್ನು ರಚನೆ ಮಾಡಿದ ಯಾರು ಕೇಳಿದ್ರೆ ವಿಷ್ಣು ಶರ್ಮಾ. ರಾಷ್ಟ್ರಕೂಟರ ಪ್ರಾರಂಭದ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ಎಲ್ಲೋರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಕೂಟರ ಬಗ್ಗೆ ಹೇಳೋದಾದ್ರೆ ರಾಷ್ಟ್ರಕೂಟರ ಬಗ್ಗೆ ಹೇಳೋದಾದ್ರೆ ವಿಶೇಷವಾಗಿ ಸ್ಥಾಪಕ ದಂತಿದುರ್ಗ, ರಾಷ್ಟ್ರಕೂಟ ವಂಶದ ಸ್ಥಾಪಕ ಈತ ದಂತಿದುರ್ಗ. ಅಮೋಘ ವರ್ಷನ ಕಾಲದಲ್ಲಿ ರಾಜಧಾನಿ ಬದಲಾಯಿತು. ಸೊ ಎಲ್ಲೋರದಲ್ಲಿ ಇದ್ದಂಥ ರಾಜಧಾನಿ ಮಾನ್ಯಕೇಟಕ್ಕೆ ಸ್ಥಳಾಂತರವಾಯಿತು. ಮಾನ್ಯಕೇಟದಲ್ಲಿ ರಾಜಧಾನಿಯನ್ನು ಸ್ಥಳಾಂತರಿಸಿದರು. ಹರಪ್ಪ ನಾಗರಿಕತೆಯ ಕಾಲದ ಶಿಲ್ಪಕೃತಿ ಎಲ್ಲಿ ದೊರೆಯಿತು? ಸರಿ ಉತ್ತರ ಧೊಲವೀರದಲ್ಲಿ ದೊರೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಧೊಲವೀರ ಇದೆಯಲ್ಲ, ಹರಪ್ಪ ಕಾಲದ ಎರಡನೇ ಅತಿ ದೊಡ್ಡ ನೆಲೆಯಾಗಿದೆ. ಎರಡನೇ ಅತಿ ದೊಡ್ಡ ನೆಲೆ ಇದು. ಈ ಧೊಲವೀರ ಎಲ್ಲಿದೆ ಕೇಳಿದ್ರೆ ಗುಜರಾತ್ನ ಕಚ್ನಲ್ಲಿ ದೊರೆಯಿತು. ಈ ಒಂದು ನೆಲೆ ಗುಜರಾತ್ನ ಕಚ್ನಲ್ಲಿ ದೊರೆತಿರುವಂಥದ್ದು. ಗೋದಾವರಿ ನದಿ ದಡದಲ್ಲಿದ್ದ ಮಹಾಜನಪದ ಹೆಸರೇನು? ಸರಿಯಾದ ಉತ್ತರ ಅಸಾಕ. ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಪಸರಿಸಿದವರು ಯಾರು? ಸರಿಯಾದ ಉತ್ತರ ಜೈನ ಮುನಿ ಭದ್ರಬಾಹು. ಚಂದ್ರಗುಪ್ತ ಮೌರ್ಯನೊಡನೆ ದಕ್ಷಿಣ ಭಾರತಕ್ಕೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೂ ಕೂಡ ಪಸರಿಸಿದರು. ಅನೇಕತ್ವವಾದವು ಈ ಕೆಳಗಿನ ಯಾವ ಧರ್ಮದ ತತ್ವವಾಗಿತ್ತು? ಸರಿಯಾದ ಉತ್ತರ ಜೈನ ಧರ್ಮದ ತತ್ವವಾಗಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊದಲ ಬೌದ್ಧ ಮಹಾಸಮ್ಮೇಳನವನ್ನು ಆಯೋಜನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಮಹಾಕಶ್ಯಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ರಾಜಗೃಹದಲ್ಲಿ ಆಯೋಜನೆ ಆಗಿತ್ತು. ಹಾಗಾದರೆ ಆಗ ಇದ್ದ ದೊರೆ ಯಾರು ಕೇಳಿದ್ರೆ ಅಜಾತಶತ್ರು ಹರಿಯಾಣದ ದೊರೆಯಾಗಿದ್ದ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ. ಈ ಕೆಳಗಿನ ಯಾವ ದೊರೆಗೆ ಏಕ ಬ್ರಾಹ್ಮಣ ಅಂತ ಕರಿತಾ ಇದ್ರು? ಆಪ್ಷನ್ಸ್ ಈ ರೀತಿದೆ: ಪುಷ್ಯಮಿತ್ರ ಶುಂಗ, ಖಾರವೇಲ, ಗೌತಮಿಪುತ್ರ ಶಾತಕರ್ಣಿ, ಸುಶರ್ಮ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.